ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಆ್ಯಂಡ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ನಾವಿವತ್ತು 4 ಗಂಟೆಗೆ ಎದ್ದು ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡು ಹೊರಡ್ತಾ ಇದ್ದೋ. ಮನ್ವಿಕ್ ಮತ್ತು ಕನಿಹಾ ಮಲ್ಕೊಂಡಿದ್ರು, ಅವ್ರನ್ನ ಎಬ್ಬಿಸಿ ರೆಡಿ ಮಾಡಬೇಕಿತ್ತು. ಸೊ ಅವ್ರನ್ನ ಎಬ್ಸೋದು ಸ್ವಲ್ಪ ಕಷ್ಟ ಆಯಿತು. ಸೊ ಅದಕ್ಕೋಸ್ಕರ ಜಸ್ಟ್ ಫೇಸ್ ವಾಶ್ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆದರೆ ಆಯಿತು ಅಂತ ಹೇಳಿ. ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಸೊ ಅದನ್ನ ಅಟೆಂಡ್ ಮಾಡಬೇಕಿತ್ತು. ಮತ್ತು ರಂಜಾರ್ ಊರು ಸಹ ಅಲ್ಲೇ ನಿಯರ್ ಬೈ ಇದೆ. ಸೊ ಅಲ್ಲಿ ಅವರು ಹೋಗಿ ಸ್ವಲ್ಪ ತೆಂಗಿನ ಗಿಡಗಳನ್ನೆಲ್ಲ ನೆಟ್ಟಿದ್ರು, ಅದಕ್ಕೆ ನೀರು ಬಿಡಬೇಕಿತ್ತು. ಮತ್ತು ತೆಂಗಿನ ಮರಗಳಿಗೆ ಸ್ವಲ್ಪ ಔಷಧಿ ಹಾಕಬೇಕಿತ್ತು, ಹುಳುಗಳೆಲ್ಲ ಇವೆ ಅಂತ ಹೇಳಿ ಬೇಗನೆ ಹೊರಟು. ನಿಮಗೆ ಗೊತ್ತಿರೋ ಹಾಗೆ ಊರ ಸೈಡೆಲ್ಲ ಬೋರ್ಲೈನ್ ಅಂತ ಹೇಳಿ ಕೊಡ್ತಾರಲ್ಲ, ಅದು 6 to 9, 9 to 12 ಆ ರೀತಿ ಇರುತ್ತೆ. ಇವಾಗ ಹೋಗ್ಬೇಕಾದ್ರೆ 9 to 12 ಇತ್ತು. ಅದಕ್ಕೋಸ್ಕರ ಬೇಗನೆ ಹೊರಟು. ಮತ್ತು ನಾನಿಲ್ಲಿ ಅಮ್ಮನ ಮನೆಗೆ ಬಿಟ್ಟು ಅಲ್ಲಿ ಹೋಗಿ ಎಲ್ಲ ಕೆಲಸನೂ ಮುಗಿಸಿ ಅವ್ರ ಅಪ್ಪ ಮತ್ತು ಅವ್ರ ಅಮ್ಮನ ಕರ್ಕೊಂಡೇ ಬರ್ತೀನಿ ಫಂಕ್ಷನ್ಗೆ ಅಂತ ಹೇಳಿ ಬೇಗನೆ ಹೋಗ್ತಾ ಇದ್ದೋ. ಬಟ್ ಏನಂತ ಹೇಳಿದರೆ, ನಾವು ಎಷ್ಟೇ ಬೇಗ ಇದ್ದು ರೆಡಿ ಆಗ್ತೀವಿ ಅಂತ ಹೇಳಿದರೆ ಮಕ್ಕಳಿರೋ ಮನೇಲಿ ಅವ್ನ ಐಟಮ್ಸ್ ಜೋಡಿಸ್ಕೊಳ್ಳೋದೇ ಆಗೋಗುತ್ತೆ. ನಾವು ರೆಡಿ ಆಗೋಕ್ಕೆ ಟೈಮೇ ಇರೋಲ್ಲ. ಸೊ ಆಗೋ ಈಗೋ ಹೇಗೋ ರೆಡಿಯಾಗಿ ಹೊರಟು. ಇಲ್ಲಿ ಮನ್ವಿಕ್ನ ಕ್ಲೋಸ್ ಫ್ರೆಂಡ್ ಕುಶಾಲ್ ಬಂದಿದ್ದ. ನಾವು ಬಂದ ತಕ್ಷಣ ಕುಶಾಲ್ ಓಡಿ ಬಂದ್ಬಿಟ್ಟ ಆಟ ಆಡೋಕ್ಕೆ ಅಂತ ಹೇಳಿ. ಪಾಪ ಅವನು ಒಬ್ಬನೇ, ನಮ್ಮ ಮನ್ವಿಕ್ಕೂ ಸಹ ಒಬ್ಬನೇ, ಅಲ್ಲಿ ಆಟ ಆಡೋಕ್ಕೆ ಯಾರೂ ಇರಲ್ಲ. ಸೊ ಇಬ್ಬರು ಆಟ ಆಡ್ತಿದ್ದಾರೆ. ಅವ್ರ ಆಟ ನೋಡೋಕ್ಕೆ ಒಂದು ಚಂದ. ನಡಿ ಪಾಪ, ಅಲ್ಲಿ ತಕ್ಕ ಓಡ್ಪ ಅಡುಗೆ ಮನೆ ತಕ್ಕ. ಅಲ್ಲಿ ಹೋಗವ, ಅಲ್ಲಿ ಅಲ್ಲಿ ಅಡಿಗೆ ಮನೆ ಗಂಟೆ ಹೋಗು. ಈ ಕಡೆ ಹೋಗು, ಈ ಕಡೆ ಬಾ, ಅಲ್ಲಿಂದ ಈ ಕಡೆ ಆಯ್ಕಂಬ ಬಾ, ಈ ಕಡೆಗೆ ಇಲ್ಲಿ ಬಾ, ಮುತ್ತಕ್ ಬಾ ಮೇತು. ವಾವ್, ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಅದರಲ್ಲೂ ಬೇಗ ಇದು ಹೋಗಿದ್ರಿಂದ ಸ್ವಲ್ಪ ಜಾಸ್ತಿನೇ ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಕನಿಹಾ ಆಟ ಆಡ್ತಿದ್ದು. ಅಮ್ಮ ಬಾಳೆಹಣ್ಣು ತಿನ್ನೋಕ್ಕೆ ಅಂತ ಹೇಳಿ ಕೊಟ್ಟಿದ್ರು, ಹಾಗೆ ತಿನ್ಕೊಂಡು ಆಟ ಆಡ್ತಿದ್ದು. ಅಜ್ಜಿ ಮತ್ತು ತಾತಿರಿಗೆ ಮೊಮ್ಮಕ್ಕಳು ಬತ್ತು ಅಂದರೆ ಖುಷಿ ಅಲ್ವಾ. ಸೊ ಹಾಗೆ ನಮ್ಮಮ್ಮ ಆಟ ಆಡಿಸ್ತಿದ್ರು. ರಂಜಿಗೆ ಡ್ಯೂಟಿ ಇತ್ತು ಅಂತ ಹೇಳಿ 9 ಗಂಟೆಗೆ ಹೊರಟು. ಹೋಗೋಷ್ಟರಲ್ಲಿ 11:30 ಆಗಿತ್ತು. ಸೊ ನಾನು ನೈಟ್ ಇರೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಬೇಗನೆ ಹೊರಟು ಹೋಗಾಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.